ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿ ಬರುವಂಥ ತ್ರಿಕೂಟೇಶ್ವರ ದೇವಾಲಯ, ಆ ಒಂದು ಸಂಕೀರ್ಣದೊಳಗೆ ಸೂರ್ಯನಾರಾಯಣ ದೇವಾಲಯ ಅಂತ ಬರ್ತೈತಿ. ಬರ್ರಿ ಆ ಒಂದು ದೇವಾಲಯ ನೋಡ್ಕೊಬರೋನು. ಅದಕ್ಕಿಂತ ಮುಂಚೆ ಇಲ್ಲಿ ತ್ರಯಂಬಕೇಶ್ವರ ಒಂದು ದೇವರನ್ನು ಸಹ ಇಲ್ಲಿ ನೆಲೆಸಿದ್ರು ಅಂತ ಐತಿ. ಬರ್ರಿ ಅದನ್ನೊಂದು ಮಾಹಿತಿ ತಗೊಂಡು ಬರ್ರಿ ನೋಡೋಣ. 10ನೇ ಶತಮಾನದಲ್ಲಿ ಚಾಲುಕ್ಯರ ಕೊನೆ ರಾಜರು ತ್ರ್ಯಂಬಕೇಶ್ವರ ಅಂತ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಿದ್ರು. ಇಲ್ಲಿ ತ್ರಯಂಬಕೇಶ್ವರನು ಅವ್ರು ಇನ್ನೊಬ್ಬರು ರಾಜರುಗಳು ಕಟ್ಟ್ಯಾರ್ರಿ. ಎಲ್ಲೈತ್ರಿ ಅದು ರೀ? ಅಲ್ಲೇ ಬರ್ರಿ. ಇಲ್ಲಿ ತ್ರಯಂಬಕೇಶ್ವರ ಅನ್ನುವಂಥ ಒಂದು ಈಶ್ವರನ ಲಿಂಗನ ಕೆತ್ತನೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡ್ಯಾರಂತ. ಬರ್ರಿ ಇಲ್ಲಿ ನೋಡ್ಕೊಂಡು ಬರೋಣ. ನೋಡ್ರಿ, ಇದು ಸೂರ್ಯನಾರಾಯಣ ದೇವಾಲಯ. ಈಗ ಎದುರಿಗೆ ಕಾಣೋದು ಇವೆಲ್ಲ ಸಾಲುಗಂಬುಗಳದ ನೋಡ್ರಿ. ಇಲ್ಲಿ ನೋಡ್ರಿ, ಕಂಬದ ಕೆಲವೊಂದು ಡಿಸೈನ್ಗಳನ್ನು ನೋಡ್ರಿ, ಎಷ್ಟೊಂದು ಕೆತ್ತನೆ ಒಳಗದವು. ಇದು ಈ ದ್ವಾರ ಬಾಗಿಲು ದಾಟಿದ ನಂತರ ಮೇಲೆ ಬರುವಂಥ ಒಂದು ಕೆತ್ತನೆ ಚಿತ್ರ ಇದು ನೋಡ್ರಿ. ಇಲ್ಲಿ ಕಂಬಗಳಿಗೂ ನೋಡ್ರಿ, ಇಲ್ಲೊಂದು ವಿಶೇಷವಾಗಿ ಯಾವ ಥರ ಚಿತ್ರವನ್ನು ರಚನೆ ಮಾಡ್ಯಾರ ನೋಡ್ರಿ, ಯಾವ ಥರ ಕೆತ್ತ್ಯಾರ ನೋಡ್ರಿ. ಇದು ನೋಡ್ರಿ, ಇದು ಸೂರ್ಯನಾರಾಯಣ ದೇವಾಲಯ. ಆ ಎದುರಿಗೆ ಒಂದು ಬಸವಣ್ಣನೂ ಐತಿ, ನಂದಿ. ಬರ್ರಿ, ಇಲ್ಲಿ ತ್ರಯಂಬಕೇಶ್ವರ ಮಂದಿರ ಐತಿ ಅಂತ ಹೇಳಿದ್ರು ಅವರು, ಆಚಾರ್ಯವರು. ಬರ್ರಿ ನೋಡ್ರಿ, ಹತ್ತಿರ ಹೋಗಿ ನೋಡೋಣ. ನೋಡ್ರಿ, ಇಲ್ಲಿ ಬರುವಂಥ ಒಂದು ಕೆತ್ತನೆ ಚಿತ್ರ ನೋಡ್ರಿ, ಯಾವ ಥರ ಐತಿ ಶಿಲ್ಪಕಲೆ ನೋಡ್ರಿ. ಇದು ಈ ಒಂದು ಕೆತ್ತನೆಗೆ ಭಾಳ ಹೆಸರುವಾಸಿಯಾದಂಥ ಅವರ ಒಂದು ಕಾಲಘಟ್ಟ. ಅದು ಜಕಣಾಚಾರ್ಯರ ಕಾಲದಾಗ ಕಟ್ಟಡ ಆಗೈತಿ ಅಂತಲೂ ಹೇಳಿದರು ನೋಡ್ರಿ. ಇದು ತ್ರಯಂಬಕೇಶ್ವರ ನೋಡ್ರಿ. ಇಲ್ಲಿ 3 ಲಿಂಗಗಳದಾವ ನೋಡ್ರಿ. ನೋಡ್ರಿ, ಇದು ತ್ರಯಂಬಕೇಶ್ವರ. ಆ ತ್ರಿಕೂಟೇಶ್ವರ ಗುಡಿ ಆದ ನಂತರ ಎಷ್ಟೋ ವರ್ಷಗಳ ನಂತರ ಇಲ್ಲಿ ತ್ರಯಂಬಕೇಶ್ವರನ ಸ್ಥಾಪಿಸಿದ್ರು ಅಂತ ಹೇಳಿದರು ನೋಡ್ರಿ. ಇಲ್ಲಿ ಬರದಾರ ನೋಡ್ರಿ, ಹಾವಳಿ ತ್ರಯಂಬಕೇಶ್ವರ ಪ್ರಸನ್ನ ಬರದಾರ, ನೋಡಿದ್ರಲ್ಲ. ಬರ್ರಿ ಈಗ ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗೋಣ. ನೋಡ್ರಿ, ಆ ಗುಡಿಯೊಳಗೆ ಇರುವಂಥ ಪೂರ್ತಿ ಆವರಣದೊಳಗೆ, ಗರ್ಭಗುಡಿ ಆವರಣ ಏನೈತಲ್ಲ ಮುಂಭಾಗ, ಸೂರ್ಯನಾರಾಯಣ ಮತ್ತು ತ್ರಿಕೂಟೇಶ್ವರ. ಫಸ್ಟಿಗೆ ನೋಡಿದ ತ್ರಿಕೂಟೇಶ್ವರ, ಈಗ ಇದು ನೋಡೋದು ಸೂರ್ಯನಾರಾಯಣ. ಇದು ಅಲ್ಲಿ ಬರುವಂಥ ಇವು ಅಲ್ಲಲ್ಲೇ ಒಂಥರ ಹಿಂಗೆ ಕಟ್ಟಡಗಳು ಅದಾವೆ, ಈ ಥರ ಕೆತ್ತನೆನೂ ಅದಾವೆ ನೋಡ್ರಿ. ಇವು ಕಂಬಗಳು, ಕಂಬದ ಸಾಲುಗಳು ಅದಾವಲ್ಲ ನೋಡ್ರಿ. ಇಲ್ಲಿ ಪ್ರತಿಯೊಂದು ಕಂಬದ ಸಾಲುಗಳನ್ನು ಇಲ್ಲಿಯೂ ನಾನಾ ಥರದ ಡಿಸೈನ್ಗಳು ನೋಡ್ರಿ. ಇಲ್ಲಿ ಅದ ಬೇರೆ ಐತಿ, ಇದ ಬೇರೆ ಐತಿ. ಇದ್ರೊಳಗೆ ಸೂಕ್ಷ್ಮವಾಗಿ ಗಮನಿಸಿದಾಗೂ ನೋಡ್ಬೋದು. ಸ್ವಲ್ಪ ಇಲ್ಲಿ ಮಬ್ಬು ಐತಂದ್ರೆ ಸ್ವಲ್ಪ ಕತ್ಲಿತ್ತು. ಹಗಲಿ ಟೈಮ್ನಾಗೂ ಇಷ್ಟ ಕತ್ಲಿ ಇರ್ತೈತಿ, ಆದ್ರೆ ನಾನು ಸ್ವಲ್ಪ ಮಧ್ಯಾಹ್ನ ನಂತರ ಮಾಡಿದ್ದಿದ್ದು ಇನ್ನೂ ಸ್ವಲ್ಪ ಕಾಣ್ತೈತಿ, ಕತ್ಲು ಜಾಸ್ತಿ ಕಾಣ್ತೈತಿ. ಇದು ಪೂರ್ತಿನೂ ಪ್ಯಾಕ್ ಇದ್ದದ್ದು ಐತಿ. ಇದು ಎಲ್ಲೂ ಹಿಂಗೆ ಬೆಳಕು ಬೀಳುವಂಥದ್ದು ಕಡಿಮೆ, ಅದಕ್ಕಾಗಿ ಲೈಟ್ ಯಾವಾಗಲೂ ಹಚ್ಚಿರ್ತಾರೆ ನೋಡ್ರಿ. ನೋಡ್ರಿ, ಇಲ್ಲಿ ಆ ಸೂರ್ಯನಾರಾಯಣ ದೇವಾಲಯದ ಎದುರಿಗಿರುವಂಥ ಇದು ನಂದಿ ವಿಗ್ರಹ ನೋಡ್ರಿ. ಭಾಳ ದೊಡ್ಡದೈತಿ ಇದು ನೋಡ್ರಿ. ಈಗ ಸೂರ್ಯನಾರಾಯಣ ಪ್ರಸನ್ನ ಇಲ್ಲೈತಿ ನೋಡ್ರಿ. ಸೂರ್ಯನಾರಾಯಣ ಇದು ದೇವರ ವಿಗ್ರಹ. ಅಲ್ಲಿ ಇದು ನಂದಿ, ಆ ಎದುರಿಗೆ ಇರುವಂಥ ನಂದಿ. ಇದಕ್ಕೆ ನಂದಿ ಮಂಟಪ ಅಂತಿದ್ರು ಅಂತಲೂ ಹೇಳಿದರು. ಒಂದು ಮುಂಚೆ ಒಂದು ಮಾಡಿದ್ದ ವಿಡಿಯೋದೊಳಗೆ ಹೇಳ್ಯಾರ, ನೀವು ನೋಡಿರ್ಬೋದು. ಇದ್ರ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳ್ಯಾರ, ಅವರು ಮಾಹಿತಿ ಹೇಳ್ಯಾರ ನೋಡ್ರಿ. ಇಲ್ಲೇ ಅಷ್ಟು 12 ಜ್ಯೋತಿರ್ಲಿಂಗಗಳನ್ನು ನಾವು ಕಾಣ್ತೀವಿ ಅಂದಿದ್ರು. ಇನ್ನೊಂದು 3 ಇದ ಗುಡಿ ಹತ್ತಿರ ಅದಾವಂತ. ಆಚೆ ಕಡೆ ಬಾಜು ನೋಡೋಣ. ನೋಡ್ರಿ, ಇಲ್ಲಿ ಕಂಬದ ಕೆತ್ತನೆಯನ್ನು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಜ್ಯೋತಿರ್ಲಿಂಗ ಅದಾವ ಇಲ್ಲಿ ನೋಡ್ರಿ. ಇಲ್ಲಿ ಈ ಒಂದು ಕೆತ್ತನೆ ನೋಡಿ ತೋರ್ಸಾತೀನಿ ನೋಡ್ರಿ. ಇಲ್ಲಿ ಒಂದಿಷ್ಟು ಇಲ್ಲಿ 3 ಲಿಂಗಗಳದಾವ ನೋಡ್ರಿ. ಇದನ್ನು ಹಿಡಿದು ಒಟ್ಟಾರೆ ಅವರು 12 ಜ್ಯೋತಿರ್ಲಿಂಗ ಇಲ್ಲೇ ನಾವು ನೋಡ್ಬೋದು, ನೋಡೋಕೆ ಸಿಗ್ತೈತಿ ಅಂತೇಳಿ ಹೇಳಿದರು ಪೂಜಾರಿ ಅವರು.
ನೋಡಿರಿ ಇದು ಸೂರ್ಯನಾರಾಯಣ ದೇವಾಲಯ. ನೋಡಿರಿ ಸೂರ್ಯನಾರಾಯಣ ವಿಗ್ರಹ ಒಳಗೆ ನೀವು ಕಾಣೋದು ನೋಡ್ರಿ. ಅದ್ರ ಎದುರಿಗಿನ ನಂದಿ ವಿಗ್ರಹ ಐತಿ. ಬಟ್ ನಂದಿ ವಿಗ್ರಹ ಮುಂದೆ ಎಷ್ಟೋ ವರ್ಷಗಳ ನಂತರ ಯಾವುದೋ ಒಂದು ಆಡಳಿತದೊಳಗೆ ಕುಂದಿರ್ಸ್ಯಾರ ಅಂತೇಳಿ ಏನೋ ಮಾಹಿತಿ ಹೇಳಿದ್ರು ಅವರು. ಮುಂದೆ ಇದ್ರ ಹಿಂದಿನ ವಿಡಿಯೋದಾಗ ಐತಿ. ಇದು ದೊಡ್ಡ ಪ್ರಮಾಣದ ದೊಡ್ಡ ಎತ್ತರಕ್ಕನ ಐತಿ ಇದು ನಂದಿ ವಿಗ್ರಹ. ಇದನ್ನು ಪೂಜಿಸ್ತಾರೆ ನೋಡಿರಿ. ಇದರೊಳಗಡೆ ಇರುವಂಥ ಇವು ಕಟ್ಟಡದ ಗೋಡೆಗಳು ನೋಡ್ರಿ. ಇದು ತ್ರಿಕೂಟೇಶ್ವರ ನೋಡಿರಿ. ಇಲ್ಲಿ ಒಂದು ವಿಗ್ರಹ ಐತಿ ನೋಡ್ರಿ. ಈ ವಿಗ್ರಹ ಇಂಥ ಅಂತ ಗೊತ್ತಾಗ್ತಾ ಇಲ್ಲ, ನಿಮಗೂ ಗೊತ್ತಾಗ್ತದೆ ನೋಡ್ರಿ. ಆಚೆ ಕಡೆ ಬಾಜುನು ಇಂಥದ್ದಿತ್ತು, ಇಲ್ಲೂ ಐತಿ ನೋಡ್ರಿ. ಈ ಥರದಂಗೆ ವಿಶೇಷವಾಗಿ ಕಟ್ಟಡನೂ ಐತಿ. ಒಳಗೂ ಇಷ್ಟ ಥರ ಡಿಸೈನ್ ಐತಿ, ಹೊರಗೂ ಇದೇ ಥರ ಒಂದು ಡಿಸೈನ್ ಅಂದ್ರೆ ಶಿಲ್ಪಕಲೆ. ಆ ಒಂದು ಕೆತ್ತನೆ ಗೋಡೆ ಮೇಲೆ ಕಂಬದ ಮೇಲೆ ಇರುವಂಥ ಕೆತ್ತನೆ ಇಷ್ಟೊಂದು ಸುಂದರವಾಗಿ ಅದಾವೆ. ಬರ್ರಿ ಈಗ ಈ ಒಂದು ಸೂರ್ಯನಾರಾಯಣ ಪೂಜೆಯನ್ನು ನೋಡ್ಕೊಂಬರೋಣ ಬರ್ರಿ. ಓಕೆ, ಸೂರ್ಯನಾರಾಯಣ ದೇವಾಲಯ ಒಂದು ದರ್ಶನ ಮಾಡ್ಕೊಂಡೇವಿ. ಇಲ್ಲಿ ಸರಸ್ವತಿ ದೇವಾಲಯ ಅಂತೈತಿ. ಬರ್ರಿ ಆ ಒಂದು ಸರಸ್ವತಿ ದೇವಾಲಯನೂ ನೋಡ್ಕೊಂಬರೋಣ ನೋಡ್ರಿ. ಇದು ನಂದಿ ವಿಗ್ರಹ. ಇಲ್ಲಿ ಸೂರ್ಯನಾರಾಯಣ ದೇವಾಲಯದ ಎದುರಿಗೆ ಇರುವಂಥ ಸೂರ್ಯನಾರಾಯಣ ವಿಗ್ರಹದ ಎದುರಿಗೆ ಇರುವಂಥ ಇಲ್ಲಿ ನಂದಿ ವಿಗ್ರಹ. ಆ ಒಂದು ನಂದಿ ವಿಗ್ರಹದ ಜೊತೆ ನೋಡ್ರಿ ಇಲ್ಲಿ ಒಬ್ಬ ಪುಟ್ಟ ಪಾಪು ಹೆಂಗೆ ಆಟ ಆಡತ್ತೈತೆ ನೋಡ್ರಿ. ನೋಡ್ರಿ ಅಲ್ಲಿ ಆ ನಂದಿ ಕೊಳ್ಳಾಗಿರುವಂಥ ಗೆಜ್ಜೆಗಳ ಜೊತೆ ಹೆಂಗೆ ಆಟ ಆಡ್ತಾನೆ ನೋಡ್ರಿ. ಏನಪ್ಪ ಇದು, ಏನಿದು? ಬಾ ಈ ಕಡೆ ಬಾ. ಬರ್ರಿ ಇಲ್ಲಿ ಸರಸ್ವತಿ ದೇವಾಲಯನ ನೋಡ್ಕೊಂಡು ಬರೋಣ ನೋಡ್ರಿ. ಈ ಒಂದು ಸೂರ್ಯನಾರಾಯಣ ದೇವಾಲಯ ಎದುರುಗಡೆ ಇದು ಎಡಗಡೆ ಹೋಗುವಂಥ ಇದು ಬಾಗಿಲ ನೋಡ್ರಿ. ಬರ್ರಿ ಇದು ಸರಸ್ವತಿ ದೇವಾಲಯಕ್ಕೆ ಹೋಗುತ್ತೆ. ಇದೆ ನೋಡ್ರಿ ಸರಸ್ವತಿ ದೇವಾಲಯ ನೋಡ್ರಿ. ಇದು ಯುದ್ಧದ ಸಮಯದೊಳಗೆ ಹಾನಿಯಾಗೈತಿ, ಆ ಒಂದು ವಿಗ್ರಹಕ್ಕೂ ಹಾನಿಯಾಗೈತಿ. ಅದಕ್ಕಾಗಿ ಇಲ್ಲಿ ಹೊಸದಾಗಿ ಸರಸ್ವತಿ ದೇವಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪೂಜಿಸ್ತಾರೆ. ಇದ ಗುಡಿಯ ಸಂಕೀರ್ಣದೊಳಗೆ ಗುಡಿ ಈ ಒಂದು ತ್ರಿಕೂಟೇಶ್ವರ ಗುಡಿ ಎದುರುಗಡೆನ ಬರುವಂಥ ಹೊಸ ಸರಸ್ವತಿ ದೇವಾಲಯ ಅದು. ಇದು ಹಳೆ ಸರಸ್ವತಿ ದೇವಾಲಯ ನೋಡ್ರಿ. ಇಲ್ಲಿ ಸರಸ್ವತಿ ದೇವಾಲಯ ಅಂತ ಬರ್ದಾರ ನೋಡ್ರಿ. ಇದು ಹಳೆ ಸರಸ್ವತಿ ದೇವಾಲಯ ನೋಡ್ರಿ. ಈಗ ಇದರ ಬಾಜು ಇಲ್ಲೈತಿ ನೋಡ್ರಿ. ಇಲ್ಲಿ ಇದು ಹೊಸ ಸರಸ್ವತಿ ದೇವಾಲಯ ಇಲ್ಲೈತಿ ನೋಡ್ರಿ. ಈ ಒಂದು ಸರಸ್ವತಿ ದೇವಾಲಯದೊಳಗೆ ಇನ್ನೂ ಪೂಜೆ ಮಾಡ್ತಾರೆ. ಬರ್ರಿ ಈ ಒಂದು ಸರಸ್ವತಿ ದೇವಾಲಯ ಯಾವ ಒಂದು ಕಾರಣಕ್ಕೆ ಹೆಂಗೆ ನೆಲೆ ನಿಂತರು ಅಂತ ಮಾಹಿತಿ ಹೇಳ್ತಾರೆ ರಮೇಶ್ ಪೂಜಾರವರು. ಕೇಳೋಣ ಬರ್ರಿ. ನಮಸ್ಕಾರ ರೀ. ಸರಸ್ವತಿ ದೇವಿ ನೆಲೆಸಕ್ಕೆ ಏನಾದರೂ ಒಂದು ಅದಕ್ಕೆ ಪುರಾವೆಗಳು ಅಥವಾ ಏನಾದ್ರು ತ್ರಿಕೂಟ ಅಂದ್ರೆ ಏನಂತ ನಿಮ್ಗೆ ಹೇಳಿದೆ. ಹೌದ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮನ ಸಣ್ಣದಾಗಿ ಸರಸ್ವತಿ ಇರಬೇಕು. ಹಾಗಾಗಿ ಇಲ್ಲಿ ಇರ್ಬೋದು ಅಂತ ಕಲ್ಪನೆ. ಬೇಕಾದ್ರೆ ಎಲ್ಲೂ ಇಲ್ಲ, ಎಲ್ಲೂ ಅದರ ಉಲ್ಲೇಖಗಳಿಲ್ಲ. ಎಲ್ಲೂ ಉಲ್ಲೇಖಗಳಿಲ್ಲ. ಇಲ್ಲಿ ಯಾಕೆ ಮಾಡಿರ್ಬೋದು ಅನ್ನೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದ್ರಿ ಅಂದ್ರೆ ಇದ್ರೆ ಅವ್ರದ್ದು ಸಂಬಂಧದ ಶಕ್ತಿ ದೇವತೆಗಳು ಅವ್ರು ಇರ್ಲೇಬೇಕಲ್ಲ. ಸರಸ್ವತಿ ಹಾಗೆ ಸರಸ್ವತಿ ಇರ್ಲೇಬೇಕು. ಹಾಗೆ ಸರಸ್ವತಿ ಮೂರ್ತಿ ಇತ್ತೇನೋ ಅನ್ನೋ ಒಂದು ಉಲ್ಲೇಖಗಳು ಅಥವಾ ಊಹೆಗಳದವ್ರಿ. ಹಾಗೆ ಸರಸ್ವತಿ ದೇವಸ್ಥಾನ ಇವೆರಡೇ ಇಲ್ಲ. ಹೌದ್ರಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಇರೋದು ಇದೊಂದೇ ದೇವಸ್ಥಾನ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಪದ್ಧತಿ ಇಲ್ಲಿದೆ ವಿಶೇಷವಾಗಿ. ಈಗ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಅಕ್ಷರಾಭ್ಯಾಸ ಅಂತ ಮಾಡ್ತಾರೆ. ಮೊದಲನೇ ಅಕ್ಷರ ದೇವರ ಎದುರಿಗೆ ಬಡಿಸ್ಬೇಕು ಅಂತ ಶಾಸ್ತ್ರ ಇದೆ. ಅಕ್ಕಿನಲ್ಲಿ ಪಾಟಿನಲ್ಲಿ ಬಡಿಸೋದು ಅದು ನಾವಿಲ್ಲಿ ರೂಢಿ ಇಟ್ಕೊಂಡಿದ್ದೀವಿ. ಅಕ್ಷರಾಭ್ಯಾಸ ಮಾಡಿಸೋದು ರೂಢಿ ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಗುಡಿಯೊಳಗೆ ಬಂದ ಅಭ್ಯಾಸ ಫಸ್ಟ್ ಅಕ್ಷರ ಬರೆಸ್ತಾರೆ. ಇನ್ನೂ ಇಲ್ಲಿ ಸ್ಥಳೀಯರು ಆ ಥರ ಆಚರಣೆ ಮಾಡ್ತಾರೆ. ಶೃಂಗೇರಿಗೆ ಹೋಗ್ತಿದ್ರು ಜನ ಮೊದಲು. ಹ್ಞೂ ರೀ. 99ಕ್ಕಿಂತ ಮೊದಲು ಶೃಂಗೇರಿಗೆ ಹೋಗ್ತಿದ್ರು. ಶೃಂಗೇರಿ ಹೌದು, ಶಾರದಾಂಬೆ ದೇವಿಗೆ.
ಇಲ್ಲಿ ಅಕ್ಷರಾಭ್ಯಾಸ ಮಕ್ಕಳಿಗೆ ವಿಶೇಷ ಅನುಗ್ರಹ ಸಿಗಲಿ ಅಂತ ಹೇಳಿ ನಾವು ಅಕ್ಷರಾಭ್ಯಾಸವನ್ನು ಮಕ್ಕಳಿಗೋಸ್ಕರ ಮಾಡ್ತೀವಿ. ಇದು ವಿಶೇಷತೆ ನೋಡ್ರಿ. ಇಂಥ ಒಂದು ಸರಸ್ವತಿ ದೇವಾಲಯ ಇದು ಭಿನ್ನ ಆದ ಕಾರಣಕ್ಕಾಗಿ ಇದು ಹಳೆ ಗುಡಿ. ಇದು ಈ ಹಳೆ ಗುಡಿಯನ್ನು ಬಿಟ್ಟು ಈಗ ಅಲ್ಲಿ ಇದರ ಬಾಜುನೇ ಇರುವಂಥ ಅದು ಸರಸ್ವತಿ ದೇವಾಲಯ. ಆ ಒಂದು ಸರಸ್ವತಿ ಗುಡಿಯೊಳಗೆ ಈ ಒಂದು ಪೂಜಾರವರು ಮಾಹಿತಿ ಹೇಳಿದರು. ಅಲ್ಲೆಲ್ಲ ಈ ಥರದ ಪೂಜೆಗಳು ನಡೀತಾವೆ, ಇಂಥ ಒಂದು ಆಚರಣೆಗಳು ನಡೀತಾವೆ ಅನ್ನುವಂಥ ಒಂದು ಮಾಹಿತಿ ಇದು. ಇದು ಹೊಸ ಸರಸ್ವತಿ ದೇವಾಲಯ ಗುಡಿಯೊಳಗೆ. ಇದು ಹಳೆ ದೇವಾಲಯ. ಇದು ನೋಡಿರಿ, ಈ ಒಂದು ದೇವಾಲಯ ಈ ಥರ ನಿರ್ಮಾಣ ಆಗಿತ್ತು. ಇದು ಕಾರಣಗಳಿಂದ, ಯುದ್ಧದ ಕಾರಣದಿಂದ ಕೆಲವೊಂದಿಷ್ಟು ಪೂಜಾ ವಿಗ್ರಹಗಳು ವಿಘ್ನಗೊಂಡಾಗ ಅಲ್ಲಿ ಪೂಜೆ ಮಾಡೋಂಗಿಲ್ಲ. ಅದು ಒಂದು ಪದ್ಧತಿ, ಆಚರಣೆ ಐತಿ. ಅದಕ್ಕಾಗಿ ಇದು ತೋರಿಕೆಗಾಗಿ ಈ ಒಂದು ಗುಡಿ ಒಂದು ಚಂದ ಇಷ್ಟೆಲ್ಲ ಚಂದ ಐತಲ್ಲ ಕಟ್ಟಡ, ಇದಕ್ಕಾಗಿ ಇದನ್ನೊಂದು ನೋಡುಗರಿಗೆ ನೋಡೋಕೆ ಈ ರೀತಿ ಅನುಕೂಲ ಮಾಡಿಕೊಟ್ಟಾರ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ. ಮುಂದಿನ ಭಾಗದೊಳಗೆ 8ನೇ ಶತಮಾನದಾಗ ಮಳೆ ಕೊಯ್ಲು ಅನ್ನುವಂಥ ಯೋಜನೆ ಇತ್ತು. ಆ ಯೋಜನೆಯಿಂದ ಈಗ ಸದ್ಯಕ್ಕೆ ಬಾವಿ ಅಂತಾಗೈತಿ. ಆ ಒಂದು ವಿಡಿಯೋ ಬಗ್ಗೆ ಮುಂದಿನ ವಿಡಿಯೋದಾಗ ನೋಡೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.